ಅಲ್ಲ, ಬಿಜೆಪಿ ಪ್ಲಾನ್ ಅಲ್ಲ ಸರ್ ಇದು ಅಂತ ಹೇಳ್ತಾರೆ. ಆ ತರ ಆರೋಪ ಕಾಂಗ್ರೆಸ್ ಅಲ್ಲ, ಬಿಜೆಪಿ ಪ್ಲಾನ್ ಅಲ್ಲ ಇದು. ಯಾಕಂತಂದ್ರೆ ನಮ್ಮ ದೇಶದಲ್ಲಿ ಏನಾಗ್ತು ಅಂತಂದ್ರೆ, ಈಗ ನೋಡಿ ಉದಾಹರಣೆ ಕೊಡ್ತೀನಿ ನಿಮಗೆ. ಈಗ ನಾವೆಲ್ಲ ಸ್ವಲ್ಪ ಕ್ಲಾಸಿಫೈಲ್ ಜನ ಅಂದಿಕೊಳ್ಳಿ, ನಾವು ರೇಷನ್ ಕಾರ್ಡ್ ತೊಗೊಳಕ್ಕೆ ಆಗಲ್ಲ, ನಮಗೆ ನಾಚಿಕೆ ಆಗತ್ತೆ. ಹೆಂಗೆ ತೊಗೊಳೋದಪ್ಪ ಹಸಿರು ಕಾರ್ಡು, ಹೆಂಗೆ ತೊಗೊಳ್ಬೇಕು BPL ಕಾರ್ಡು ಅಂತ ನಮ್ಗೆ ಕಷ್ಟ ಇದೆ. ಇವನ್ ಇಫ್ ಯು ಕಂಪೇರ್ ಟು ಈ ಗಾಡೀಲಿ ಸಪ್ ಮಾರೋನ್ಕಿಂತ ಕಂಪೇರ್ ಮಾಡೋಕ್ಕೆ ಹೋದಾಗ, ನೀವು ಸಪ್ ಮಾರೋನ್ ಪರ್ ಡೇ ಟೇಕ್ ಹೋಮ್ ಸ್ಯಾಲ್ರಿ, ಟೇಕ್ ಹೋಮ್ ಮನಿ 2000 rupees. ನಮ್ಗೆ ತಿಂಗಳು ಸಂಬಳ 30,000 ಅಂತ ತಿಳ್ಕೊಳ್ಳಿ, 40,000 50,000 ಅಂತ. ಹಾಗೆ ನೋಡ್ಕೊಂಡು ಅವ್ರಿಗಿಂತ ಬಡವರು ನಾವು. ಬಟ್ ನಮ್ಗೆಲ್ಲ ಆಗಲ್ಲ ತೊಗೊಳಕ್ಕೆ, ಬಿಕಾಸ್ ವಿ ಆರ್ ಸಫಿಸ್ಟಿಕೇಟೆಡ್. ಇಲ್ಲೇನಾಯಿತು, ಯಾವಾಗ ಅವರು ಅಲ್ಲಿಂದ ಟಿಸಿಲ್ ಹೊಡೆದು ಬಂದರು. ಪಾಕಿಸ್ತಾನ ಯಾಕೆ ಬರೋಕ್ಕಾಗಲ್ಲ ಅಂತಂದರೆ, ದೆರ್ ಇಸ್ ಎ ಸ್ಲೈಟ್ ನೀಟ್ ಆ್ಯಂಡ್ ಗುಡ್ ಬಾರ್ಡರ್. ಬಾಂಗ್ಲಾದೇಶ, ವೆಸ್ಟ್ ಬೆಂಗಾಲ್ ಮತ್ತು ಇವೆಲ್ಲ ಪಕ್ಕದ್ದೇ ಒಂದು ಸಣ್ಣ ಲೈನು. ಆರ್ ಆರ್ ನಗರ ಟು ಮೈಸೂರು ರೋಡು ಎಷ್ಟು ದೂರ ಇದೆ ನಿಮ್ಗೆ? ಗೋಪಾಲನ್ ಮಾಲು ಆರ್ ಆರ್ ನಗರ ಎಷ್ಟು ದೂರ ಇದೆ? ತುಂಬ ದೂರ ಏನಿಲ್ಲ. ಓಕೆ, ಆಯ್ತಲ್ಲ. ಅಲ್ಲೇನಾಯ್ತು ಅಂತಂದರೆ, ಅಲ್ಲಿನ ಪಟಪತಿ ಹಿತಾಸಕ್ತಿ ಇರತಕ್ಕಂಥ ರಾಜಕಾರಣಿಗಳು ಒಳಗೆ ತಗೊಂಡ್ರು ವೋಟಿಂಗ್ ಪವರ್ ಬರಲಿ ಅಂತ. ಇಲ್ಲೂ ಹಂಗೆ ಆಗಿದ್ದು, ಕರ್ನಾಟಕದಲ್ಲಿ ಕೂಡ ಅದೇ ಥರ ಆಗಿದ್ದು. ಯಾಕದು ಹೆಚ್ಚು ಮೆಜಾರಿಟಿ ತಗೊಳ್ತು, ಏನು ಈಗ ಇಲ್ಲಿ ಆಳತಕ್ಕಂಥ ಸರ್ಕಾರಗಳು ಯಾಕೆ ತಗೊಳ್ತು ಅಂತಂದರೆ, ಬಿಕಾಸ್ ಅದು ಮುಸ್ಲಿಂ ಪಾಪ್ಯುಲಾರಿಟಿ, ಮುಸ್ಲಿಂ ವೋಟಿಂಗ್ ವಾಸ್ ವೆರಿ ಗುಡ್ ಇಯರ್. ಅದು ತಂದು ಪ್ಲಾಂಟ್ ಮಾಡ್ಕೊಂಡಿದ್ದೆ, ಅದಕ್ಕೆ 140 ಬಂತು. ಕೇರಳದ ಅಪ್ಡೇಟ್ಸ್ ಬರ್ತಾ ಇದೆ. ಕೇರಳದಲ್ಲಿ ಸರ್ಕಾರವನ್ನ ರಚಿಸುವತ್ತ UDF ಅಲಯನ್ಸ್ ಬಹುಮತವನ್ನ ಸಾಧಿಸಿದೆ. 76 ಕ್ಷೇತ್ರಗಳಲ್ಲಿ UDF ಅಭ್ಯರ್ಥಿಗಳು ಮುನ್ನಡೆಯನ್ನು ಸಾಧಿಸಿದ್ದಾರೆ. 40 ಕ್ಷೇತ್ರಗಳಲ್ಲಿ LDF ತನ್ನ ಸ್ಥಾನಗಳನ್ನು ಉಳಿಸಿಕೊಂಡಿದೆ. ಕೇರಳದಲ್ಲಿ ಸರ್ಕಾರ ರಚಿಸುವತ್ತ UDF ಅಲಯನ್ಸ್ ಕೇರಳದಲ್ಲಿ ಬಹುಮತ ಲಭಿಸಿದೆ. UDF ಅಲಯನ್ಸ್ಗೆ ಮ್ಯಾಜಿಕ್ ನಂಬರ್ ಅನ್ನ ಕ್ರಾಸ್ ಮಾಡಿದೆ ಕಾಂಗ್ರೆಸ್ ಅಲ್ಲಿ. ಕೇರಳದಲ್ಲಿ ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರ ಬರುವುದು ಖಚಿತ ಅನ್ನುವಂತ ಅಪ್ಡೇಟ್ಸ್ ಬರ್ತಾ ಇದೆ. ಮತ್ತೊಂದೆಡೆ ಪಶ್ಚಿಮ ಬಂಗಾಳ ಬಿಜೆಪಿ 143 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದೆ. TMC 119, ಕಾಂಗ್ರೆಸ್ 9, ಇತರರು 5. ತಮಿಳುನಾಡಿನಲ್ಲಿ AIADMK 68 ಕ್ಷೇತ್ರಗಳು, DMK 56 ಕ್ಷೇತ್ರಗಳು. TVK ಭಾರಿ ಕಮಾಲ್ ಮಾಡ್ತಾ ಇದೆ, 100ರ ಗಡಿಯನ್ನು ದಾಟಿದೆ. 103 ಕ್ಷೇತ್ರಗಳಲ್ಲಿ ವಿಜಯ್ ದಳಪತಿ ಅವರ TVK ಪಕ್ಷ ಭಾರಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಇತ್ತ ಕರ್ನಾಟಕ ದಾವಣಗೆರೆ ಮತ್ತು ಬಾಗಲಕೋಟೆ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. ಡಿಫರೆನ್ಸಸ್ ಆಗ್ತಾ ಇದೆ. ಶ್ರೀನಿವಾಸ ದಾಸ ಕರಿಯಪ್ಪ ಅಲ್ಪ ಮತಗಳ ಹಿನ್ನಡೆಯಲ್ಲಿದ್ದಾರೆ ದಾವಣಗೆರೆಯಲ್ಲಿ. ಪುದುಚೇರಿ ಬಿಜೆಪಿ 22, ಕಾಂಗ್ರೆಸ್ 6, ಇತರರು 1. ಅಸ್ಸಾಂನಲ್ಲಿ ಈಸಿಲಿ ಮತ್ತೊಮ್ಮೆ ಬಿಜೆಪಿ ತನ್ನ ಸರ್ಕಾರವನ್ನ ರಚಿಸುತ್ತೆ. ಹೋಗ್ತಾ ಹೋಗ್ತಾ ಇನ್ನೊಂದಷ್ಟು ಸುತ್ತಿನ ಮತಗಳ ಎಣಿಕೆ ಆಗ್ತಾ ಹೋಗುತ್ತೆ. ಇನ್ನೊಂದಷ್ಟು ಡಿಫರೆನ್ಸ್ಗಳು ಕಾಣ್ತಾ ಹೋಗುತ್ತೆ ನಮಗೆ. ಬಟ್ ಈ ಕ್ಷಣದ ಅಪ್ಡೇಟ್ಸ್ ಅನ್ನ ನಿಮಗೆ ಕೊಟ್ವಿ ನಾವು. ಇವತ್ತು ಬೆಳಗ್ಗೆ 8 ಗಂಟೆಯಿಂದಲೂ ಕೂಡ ನಿಮ್ಮ ಸ್ಪೀಡ್ ನ್ಯೂಸ್ ಕನ್ನಡ ವಾಹಿನಿ ಅತಿ ವೇಗವಾಗಿ ಬೇರೆಲ್ಲರಿಗಿಂತಲೂ ಮೊದಲು ನಿಮ್ಮೆದುರು ಚುನಾವಣಾ ಫಲಿತಾಂಶವನ್ನ ಇಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇಂದು ಬೆಳಗ್ಗೆ 8 ಗಂಟೆಯಿಂದಲೂ ಕೂಡ ನಿಮ್ಮ ಸ್ಪೀಡ್ ನ್ಯೂಸ್ ಕನ್ನಡ ವಾಹಿನಿ ನಿಮ್ಮೆದುರು ಚುನಾವಣಾ ಫಲಿತಾಂಶವನ್ನ ಅತಿ ವೇಗವಾಗಿ ಇಡ್ತಾ ಬಂದಿದ್ದೇವೆ.
ದಾವಣಗೆರೆಯಲ್ಲಿ ಶ್ರೀನಿವಾಸ ದಾಸ ಕರಿಯಪ್ಪ ಮತ್ತು ಸಮರ್ಥ ಶಾಮನೂರ್ ಇಬ್ಬರಿಗೂ ಅಲ್ಪ ಮತಗಳ ಅಂತರ ಇದೆ. ಶ್ರೀನಿವಾಸ ದಾಸ ಕರಿಯಪ್ಪ ಮುನ್ನಡೆಯಲ್ಲಿದ್ದಾರೆ. ಮತ್ತೊಂದೆಡೆ ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ಅವರು ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. ತಮಿಳುನಾಡಿನ ಅಪ್ಡೇಟ್ಸ್ ನೋಡೋದಾದ್ರೆ AIADMK 69, DMK 57, TVK ಭರ್ಜರಿ ಕಮಾಲ್ ಮಾಡ್ತಾ ಇದೆ. ವಿಜಯ್ ದಳಪತಿ ಅವರ TVK ಪಕ್ಷ 102 ಸ್ಥಾನಗಳಲ್ಲಿ 102 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಅಸ್ಸಾಂನಲ್ಲಿ ಬಿಜೆಪಿ 95 ಈಸಿಲಿ ಮತ್ತೊಮ್ಮೆ ಸರ್ಕಾರವನ್ನು ರಚಿಸುತ್ತೆ. ಕೇರಳದಲ್ಲಿ UDF ಅಲಯನ್ಸ್ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ರಚಿಸುತ್ತೆ ಮತ್ತು ಪುದುಚೇರಿಯಲ್ಲೂ ಕೂಡ ಕಾಂಗ್ರೆಸ್ಸೇ ಸರ್ಕಾರವನ್ನು ರಚಿಸುವತ್ತ ನಂಬರ್ಸ್ ಬರ್ತಾ ಇದೆ. ವೆಸ್ಟ್ ಬೆಂಗಾಲ್ ಬಿಜೆಪಿ 143 ಕ್ಷೇತ್ರಗಳಲ್ಲಿ ಮುನ್ನಡೆ, TMC 119, ಕಾಂಗ್ರೆಸ್ 9, ಇತರರು 5. ಪುದುಚೇರಿಯ ಅಪ್ಡೇಟ್ಸ್ನಲ್ಲೂ ಕೂಡ ಬಿಜೆಪಿ ಸರ್ಕಾರವನ್ನು ರಚಿಸುತ್ತೆ ಅಂತ ಹೇಳಲಾಗ್ತಾ ಇದೆ. 22 ಕ್ಷೇತ್ರಗಳು ಪುದುಚೇರಿಯಲ್ಲಿ. ಹೋಗ್ತಾ ಹೋಗ್ತಾ ಇನ್ನೊಂದಷ್ಟು ಮೇಜರ್ ಡಿಫರೆನ್ಸ್ ಆಗುತ್ತೆ. ಎಸ್, ಇರ್ಷಾದ್ ಅಹಮದ್ ಶೇಖ್ ಅವರು ನಮ್ಮ ಜೊತೆಗೆ ಚರ್ಚೆಯಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಬಿಜೆಪಿ ವಕ್ತಾರರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಇರ್ಷಾದ್ ಅವರೇ, ಈಗಿನ ನಂಬರ್ಸ್ ಪ್ರಕಾರ ಬೈ ಎಲೆಕ್ಷನ್ ರಿಸಲ್ಟ್ಸ್ನಲ್ಲಿ ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ಅವರು ಮುನ್ನಡೆಯಲ್ಲಿದ್ದಾರೆ. ಜೊತೆಗೆ ಇಲ್ಲೂ ಅಷ್ಟೇ ದಾವಣಗೆರೆಯಲ್ಲಿ ಅಲ್ಪ ಮತಗಳ ಆಚೆ ಈಚೆ ಆಗ್ತಾ ಇದೆ. ನಿಮ್ಮ ರಿಯಾಕ್ಷನ್? ನೋಡಿ, ನಾವು ಯಾವ ರೀತಿ ಚುನಾವಣೆ ಮಾಡಿದ್ದೀವಿ, ಯಾವ ರೀತಿ ಅಲ್ಲಿ ಸಂಘಟನೆ ಇದೆ ನಮ್ಮದು, ನಾವು ಬೂತ್ ಲೆವೆಲಲ್ಲಿ ಯಾವ ರೀತಿ ಮೈಕ್ರೋ ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ ಕೆಲಸ ಮಾಡಿರುವಂಥದ್ದು. ಸೊ ನಮಗೆ 100ಕ್ಕೆ 100 ನಾವು ಇವತ್ತು ಕಾನ್ಫಿಡೆಂಟ್ ಆಗಿದ್ದೀವಿ. ನಾವು 2 ಕ್ಷೇತ್ರವನ್ನು ಭಾಳ ಅತ್ಯಧಿಕ ಅಂತರದಿಂದ ಗೆಲ್ತಾ ಇದ್ದೀವಿ. ಓಕೆ, ಇನ್ನು ಇತ್ತ TMC ವೆಸ್ಟ್ ಬೆಂಗಾಲ್ ಕಥೆ, ಈ ಕಡೆ ತಮಿಳುನಾಡಿನ ನಂಬರ್ಸ್ ಎಲ್ಲ ನಿಮ್ಗೆ ಗೊತ್ತಿದೆ ಅಂತ ಅನ್ಕೊಳ್ತೀನಿ ಅಪ್ಡೇಟ್ಸ್ ಪ್ರಕಾರ. ಹೌದು. ಎಸ್, ಅಲ್ಲ, ನಮಗೆ ನಿರಾಸೆ ಆಗಿರೋದು ಆಸಾಮಲ್ಲಿ ನಾವು ಈ ಸಲ ಎಲ್ಲ ರೀತಿಯ ಚುನಾವಣೆ ಗೆಲ್ಲುವ ಕಾರ್ಯತಂತ್ರವನ್ನೆಲ್ಲ ಮಾಡಿನೇ ಚುನಾವಣೆಗೆ ಹೋಗಿದ್ವಿ. ಅಲ್ಲಿಯ ರಿಸಲ್ಟ್ ನಮಗೆ ಒಂದು ಸ್ವಲ್ಪ ನಿರಾಸೆ ಆಗಿದೆ. ಬಂಗಾಲಲ್ಲಿ ನಾವು ಕಳೆದ ಬಾರಿಗಿಂತ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಯು ಗಾಟ್ 9 ನಂಬರ್ಸ್. ಈಗಾಗಲೇ 9 ಕ್ಷೇತ್ರಗಳಲ್ಲಿ 9 ಬಂದಿದ್ದೀವಿ ಈಗಾಗಲೇ. ಸೊ ನಾವು ಕಳೆದ ಬಾರಕ್ಕಿಂತ ಪೂರ್ಣ ಪ್ರಮಾಣದ ಫಲಿತಾಂಶ ಬಂದ ಮೇಲೆ ಅದು ಒಳ್ಳೆಯ ರೀತಿಯಲ್ಲಿ ರಿಸಲ್ಟ್ ನಮಗೆ, ಅಂದ್ರೆ ಒಟ್ಟು ಸಿಂಗಲ್ ಡಿಜಿಟ್ ಅಲ್ಲಿ ಇರ್ತೀರಾ ಅನ್ನೋದಕ್ಕೆ ಅಥವಾ ಈಗ ನೋಡಿ, ನಾವು ಒಂದು ರಾಷ್ಟ್ರೀಯ ಪಕ್ಷವಾಗಿ ನಾವು ಎಲ್ಲ ರಾಜ್ಯಗಳಲ್ಲಿ ನಮ್ಮ ಪ್ರತಿನಿಧಿತ್ವ ಇರಬೇಕಾಗ್ತದೆ. ನಾವು ಅದನ್ನು ಪ್ರತಿನಿಧಿ ಮಾಡಬೇಕಾಗತ್ತೆ. ಇವತ್ತು ನಾವು ಈ ಸಲ ನಾವು ಎಲ್ಲ ಸೀಟ್ಗಳಲ್ಲಿ ಅಲ್ಲಿ ಹೋರಾಟ ಮಾಡಿರುವಂಥದ್ದು. ಸೊ ನಾವು ಮೊದಲು ಲೆಫ್ಟ್ ಪಾರ್ಟಿ ಜೊತೆಯಲ್ಲಿ ಅಲೈನ್ಸಲ್ಲಿ ಹೋಗ್ತಾ ಇದ್ವಿ. ಆದರೆ ನಾವು ಒಂದು ರಾಜಕೀಯ ಪಕ್ಷವಾಗಿ ನಮ್ಮ ನೆಲೆ, ನಮ್ಮ ಅಸ್ತಿತ್ವವನ್ನು ನಾವು ಅಲ್ಲಿ ಉಳಿಸ್ಕೊಳ್ಳುವಂಥ ಅನಿವಾರ್ಯತೆ ಇರುತ್ತೆ. ಹಾಗಾಗಿ ನಾವು ಎಲ್ಲ ಕಡೆ ಹೋರಾಟ ಮಾಡ್ತಾ ಇದ್ದೀವಿ. ಸೊ ಅಲ್ಲ, ಕಳೆದ ಚುನಾವಣೆಗಿಂತನೂ ಈ ಚುನಾವಣೆಯಲ್ಲಿ ನಮ್ಮ ಏನು ಪರ್ಫಾರ್ಮೆನ್ಸ್ ಇರುತ್ತೆ ಅದು ಒಂದು ಸ್ವಲ್ಪ ಅಲ್ಲ ಚೆನ್ನಾಗಿರುತ್ತೆ ಅಂತ ನಮ್ಮ ಇದು ಅನಿಸಿಕೆ. ಎಸ್, ರುದ್ರದೇವ್ ಅವರೇ, ಮೋದಿ ಮತ್ತೊಮ್ಮೆ ಅಂತಾನೆ ಹಾಕ ಮುಂದ್ಬಿಟ್ಟಿದ್ದೀರಾ. ಈಗಿನ ಅಪ್ಡೇಟ್ಸ್ ಪ್ರಕಾರ ನಿಮ್ಮ ಫಸ್ಟ್ ರಿಯಾಕ್ಷನ್? ಸರ್ ನೋಡಿ ಸರ್, ಜನ ಅಂಧಕಾರದ ಇದಕ್ಕಿಂತ ಡೆವಲಪ್ಮೆಂಟನ್ನು ಬಯಸ್ತಾ ಇದ್ದಾರೆ. ಜನ ಯಾವುದೋ ಒಂದು ವಿಶ್ವಾಸದ ಬೆಳಕನ್ನು ಕಾಣಲಿಕ್ಕೆ ಜನ ಬಯಸ್ತಾ ಇದ್ದಾರೆ. ಒಟ್ಟಾರೆ ದೇಶದ ವಿಚಾರವಾಗಿ ಏನು ಚುನಾವಣೆ ನಡೀತಾ ಇದೆ, 5 ರಾಜ್ಯದ ಚುನಾವಣೆ ಅನ್ನೋದಕ್ಕಿಂತ ಹೆಚ್ಚು ಇಲ್ಲಿ ಉಪಚುನಾವಣೆ ಕೂಡ ಏನು ನಡೀತಾ ಇದೆ. ಒಟ್ಟಾರೆ BJP ಯಾವತ್ತು ಮಾಡಬೇಕಾದ್ರೂ ಬೂತ್ ಮಟ್ಟದಲ್ಲಿ ಕೆಲಸ ಮಾಡ್ತಾರೆ. ಚುನಾವಣೆ ಬಂದಾಗ ಮಾತ್ರ ಶಸ್ತ್ರಾಸ್ತ್ರ ತೊಗೊಂಡು ಹೊರಡೋತಕ್ಕಂಥ ಕೆಲಸ ಮಾಡೋದಿಲ್ಲ. ನಮಗೆ ಈ ಚುನಾವಣೆ ಸೋಲು ಗೆಲುವನ್ನು ಮೊದಲಿಂದನೂ ತೊಗೊಂಡು ಬಂದಿರೋದ್ರಿಂದ ಚುನಾವಣೆ ಅಂತಕ್ಕಂಥ ಸಂದರ್ಭದಲ್ಲಿ ಜನ BJPಯ ತತ್ವ ಸಿದ್ಧಾಂತಗಳನ್ನು, ಡೆವಲಪ್ಮೆಂಟನ್ನು ನರೇಂದ್ರ ಮೋದಿ ಅವರು ಬಂದ ನಂತರ ಆಗ್ತಾ ಇರತಕ್ಕಂತಹ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂತಹ